ಹಚ್ಚು. ದೇವ್ರ ದೀಪ ಆರಿಸೋ ನೀನು ಅದೆಂತ ದೊಡ್ಡ ವಂಶಸ್ಥಾನಯ್ಯ. ಕುಲ ಅಂತೆ ಕುಲ. ದೇವ್ರ ದೀಪ ಆರಿಸೋದು ನಿಮ್ ವಂಶದ ಪದ್ಧತಿನ? ನಾಚಿಕೆ ಆಗಲ್ವಾ ನಿನ್ಗೆ? ಏನ್ರಿ ರುಕ್ಮಿಣಿ ಅವ್ರೆ, ನೆನ್ನೆ ಅಷ್ಟೆಲ್ಲ ಮಾತಾಡಿದ್ರಿ. ದೇವ್ರ ದೀಪ ಆರಿಸೋದು ನಿಮ್ಮನೆಗೆ ಕೇಳು ಅಂತ ನಿಮ್ಗೆ ಗೊತ್ತಿಲ್ವಾ? ಇದರಿಂದ ಯಾರ ಮನೆನಾದ್ರೂ ಉದ್ಧಾರ ಆಗತ್ತಾ? ನಿನ್ನಂತವಳಿಂದ ಉದ್ಧಾರ ಆಗ್ಬೇಕಾಗಿಲ್ಲ. ನಿಮ್ಮ ದರಿದ್ರ ಬುದ್ಧಿನ ಇವತ್ತಿಗೆ ಬಿಟ್ರೆ ಸರಿ, ಇಲ್ದೆ ಇದ್ರೆ ಏನ ಮಾಡ್ತೀಯ? ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ತಂಗಿಗೋಸ್ಕರ ಕೊಲೆ ಕೊಲೆ ಮಾಡೋದಕ್ಕೂ ಹೇಸೋದಿಲ್ಲ ನಾನು. ಬೇಗ ಬೇಗ ಮಾಡು. ಅಲ್ಲಿ ಎಲ್ಲ ಪಡ್ಸಲೆಯಲ್ಲಿ ಕೂತಿರ್ಬೇಕು, ಎಲ್ಲರಿಗೂ ಕೊಡ್ಬೇಕು ನೀನೇ, ಆಯ್ತಾ? ಎತ್ಕೋ. ಗರಿ ಸನಿ ಸರಿ ಗರಿ ಗರಿ ಸನಿ ಸರಿ ಗಮ ಪಮ ಗಮ ಪದ ಪಮ ಪಮ. ನನ್ನ ದೇವ್ರ ಮನೆಗೆ ಬರೋಷ್ಟು ಧೈರ್ಯ ಅವಳಿಗೆ? ನೀನೇನೇ ಹೇಳು ಅತ್ತಿಗೆ, ನಿನ್ನ ದೇವ್ರ ಮನೆಗೆ ಕಲ್ಪನನ್ನು ಕರ್ಕೊಂಡು ಬಂದು ದೀಪ ಹಚ್ಚಿಸ್ತಾಳೆ ಅಂತಾದ್ರೆ ಧೈರ್ಯ ಅಲ್ಲ, ಕೊಬ್ಬು ಕೊಬ್ಬು ಅವಳಿಗೆ. ಬಾವಾ, ನೀವು ಅವಳಿಗೆ ತುಂಬಾ ಸಲಿಗೆ ಕೊಟ್ಟಿದ್ದೀರಿ. ನಿಮ್ಮನ್ನೇ ಹೆದರಿಸ್ತಾಳೆ, ಅದು ನಿಮ್ಮನೆ ಒಳಗೆ ಬಂದು. ಇದು ಸರಿ ಇಲ್ಲ ಬಿಡಿ, ಅದು ನಿಮ್ಮ ಯೋಗ್ಯತೆಗೆ ಸರಿ ಹೋಗೋ ವಿಚಾರ ಇದಲ್ಲ ಬಿಡಿ. ರುಕ್ಮಿಣಿ, ವಿಷಯ ಗೊತ್ತಾದ ತಕ್ಷಣ ಮೂತಿ ನಾನು ಬಾರಿಸ್ಬೇಕಾಗಿತ್ತು. ನೋಡಿ ಬಾವಾ, ಇವತ್ತು ದೇವರ ಮನೆಗೆ ಬಂದವಳು ನಾಳೆ ಅಡಿಗೆ ಮನೆಗೂ ಬರ್ತಾಳೆ. ನಾಡಿದ್ದು ಇಡೀ ಮನೆಯೇ
ನಿಮ್ಮ ಸೊಸೆ ಮಾಡ್ಕೊಡ್ತಾ ಇರೋ ಮೊದಲನೇ ಕಾಫಿ ಇದು. ಚೆನ್ನಾಗಿದೆ, ಕುಡೀರಿ. ಕಲ್ಪಿ, ಎಲ್ರಿಗೂ ಕೊಡು. ಅರೆ, ಇದೇನಿದು? ಮನೆ ಸೊಸೆ ಮಾಡಿದ ಕಾಫಿ ಕುಡಿಯಲ್ವಾ? ಅಥವಾ ನೀವು ಯಾರು ಕಾಫಿನೇ ಕುಡಿಯಲ್ವಾ? ಓ, ಬಹುಶಃ ನೀವು ಕುಡಿಯೋದು ಬೇರೆನೇ ಅನ್ಸುತ್ತೆ. ಕಲ್ಪಿ, ನಿಮ್ಮ ಅತ್ತೆ ಕೊಡಮ್ಮ, ಕೊಡು. ನನ್ನ ಅನುಮತಿ ಇಲ್ಲದೆ ನನ್ನ ಅಡಿಗೆ ಮನೆಯೊಳಗೆ ಹೇಗೆ ಹೋದೆ? ಚೆನ್ನಾಗಿದೆಯಲ್ಲ, ಅಡಿಗೆ ಮನೆಗೆ ಸೊಸೆ ಅಲ್ದೇನೆ ಅಳಿಯನ ಹೋಗಕ್ಕಾಗತ್ತೆ? ನಿಮ್ಮನೆ ಸೊಸೆ ಅಂದ್ಮೇಲೆ ನಿಮ್ಮಷ್ಟೇ ಅಧಿಕಾರ ಇವಳಿಗೂ ಇದೆ. ಹಕ್ಕಿಗಿಂತ ಕರ್ತವ್ಯ. ಸೊಸೆ ಆದವಳು ರೂಮ್ನಲ್ಲಿ ಕಾಲ್ ಮೇಲೆ ಕಾಲ್ ಹಾಕಿ ಕೂರೋದಕ್ಕಲ್ಲ, ಅತ್ತೆನ ಕೂರಿಸಿ ಕೆಲಸ ಮಾಡ್ಬೇಕು. ಅವಳು ಮಾಡ್ದೆ ಇನ್ಯಾರ್ರಿ ಮಾಡ್ತಾಳೆ? ನಿನ್ನಂತವಳ ಕೈಲಿ ಪಾಠ ಕೇಳೋ ಕರ್ಮ ನನಗಿನ್ನೂ ಬಂದಿಲ್ಲ. ಇನ್ನೊಂದು ಸಾರಿ ಅಡುಗೆ ಮನೆ ಒಳಗೆ ಕಾಲಿಟ್ರೆ ಕೈ ಕಾಲು ಕತ್ತರಿಸಿ ಚಂದ್ರಗಿರಿಗೆ ಪಾರ್ಸಲ್ ಮಾಡ್ತೀನಿ. ಏ ಧರ್ಮಯ್ಯ, ಒಂದು ವಿಚಾರ ತಿಳ್ಕೊಳ್ಳಿ. ನನ್ನ ತಂಗಿಗೋಸ್ಕರ ನಾನು ಏನ್ ಮಾಡೋದಕ್ಕೂ ತಯಾರಾಗಿದ್ದೀನಿ. ಸಾಯೋದಕ್ಕೂ ಸಾಯಿಸೋದಕ್ಕೂ. ಇವಳನ್ನ ಸೊಸೆ ಅಂತ ಒಪ್ಕೊಂಡು ಸರಿಯಾಗಿ ನಡೆಸ್ಕೊಳ್ಳೋವರೆಗೂ ನಾನು ಈ ಮನೆಯಿಂದ ಕದ್ಲಲ್ಲ. ಅಷ್ಟು ಸುಲಭವಾಗಿ ಬಿಡೋಳಲ್ಲ ಈ ಮಂಜುಳಾ. ಅದೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ. ಹೇ ಕಲ್ಪಿ, ಪಡ್ಸಾಲೆಯಲ್ಲಿ ಕೂತಿರ್ತೀನಿ, ಕಾಫಿ ಮಾಡ್ಕೊಂಡು ಬಾರೆ.
ನನ್ನ ಮಗಳು ಹಚ್ಚಬೇಕಾದ ದೀಪನ ಆರಿಸಿ ಅವಳ ತಂಗಿ ಕೈಲಿ ಹಚ್ಚಿದಾಳಲ್ಲ, ಎಷ್ಟು ದುರಹಂಕಾರದ ಹೆಣ್ಣವಳು. ಇಲ್ಲಿ ಇವ್ರ ಮಗಳು ಅಮಿತಾನೇ ಅವಳಿಗೆ ಸಪೋರ್ಟ್ ಆಗಿರ್ಬೇಕಾದ್ರೆ ಇದನ್ನೆಲ್ಲ ಮಾಡದೆ ಬಿಡ್ತಾಳಾ? ನನ್ಗಂತೂ ತುಂಬಾ ಅವಮಾನ ಆಯ್ತು ಅಪ್ಪ. ನೋಡರ್ಚನಾ, ಅವಮಾನ ನಾಚಿಕೆ ಅಂತ ನೀನ್ ಹಿಂಜರಿಬಾರ್ದು. ಇದು ನಿನ್ ಮನೆ ಅನ್ನೋದನ್ನ ನೀನ್ ತೋರಿಸ್ಕೊಡ್ಬೇಕು. ಹಾಗಿದ್ರೆ ಮಾತ್ರ ನಾವು ಕಲ್ಪನಾನ ದೂರ ಮಾಡೋಕ್ ಸಾಧ್ಯ. ಏನ್ ಮಾಡಿದೆ? ಆವತ್ತು ಹರಿ ಊರು ಜನರ ಮುಂದೆ ತಾಳಿ ಕಡ್ದಿದ್ರೆ ನಾನು ಯಾರಿಗೂ ಹೆದರ್ತಾ ಇರಲಿಲ್ಲ. ಅಕ್ಕ ತಂಗಿ ಇಬ್ಬರನ್ನು ಓಡಿಸ್ತಾ ಇದೆ. ಈಗ ನನಗೆ ತಡೆ ಆಗ್ತಿರೋದೇ ಅದು. ಮಾವ, ಮಂಜುಳ ಒಬ್ಳು ಇರ್ಲಿಲ್ಲ ಅಂದಿದ್ರೆ ಕಲ್ಪನನ್ ಕೈಲಿ ಏನು ಮಾಡಕ್ ಆಗ್ತಿರ್ಲಿಲ್ಲ. ಅವಳು ಗಂಡ್ಬಿರಿ, ಮೈ ಮೇಲೆ ಬರ್ತಾಳೆ. ಹೌದು, ಆ ಮಂಜುಳನೇ ಈ ಕಲ್ಪನನ್ ಬಲ. ಅವಳನ್ನ ಹೇಗಾದ್ರೂ ಮಾಡಿ ಈ ಮನೆಯಿಂದ ಕಳಿಸ್ಬಿಟ್ರೆ ಆಮೇಲೆ ಏನ್ ಬೇಕಾದ್ರೂ ಮಾಡ್ಬೋದು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಅವಳನ್ನು ಕಳಿಸೋದಕ್ಕೆ ಬೇಕಾದಷ್ಟು ಉಪಾಯಗಳಿವೆ. ಆ ವಿಚಾರ ನನಗೆ ಬಿಡಿ. ಮುಂದೆ ನೋಡಿ, ಒಂದ್ಸಲ ಕಳಿಸಿದ್ರೆ ಅವಳು ವಾಪಸ್ ಬರಲ್ಲ ಅಂತ ಏನ್ ಗ್ಯಾರಂಟಿ? ಬಂದೇ ಬರ್ತಾಳೆ. ಅವಾಗ ಏನ್ ಮಾಡ್ತೀರಾ? ಒಂದ್ಸಾರಿ ಕಳಿಸಿದ್ರೆ ಮತ್ತೆ ವಾಪಸ್ ಬರಬಾರ್ದು. ಹಾಗೇನಾದ್ರೂ ಮಾಡಿ. ಹೌದಣ್ಣ, ಹಾಗೆ ಮಾಡಬೇಕಾದ್ರೆ ಮಂಜುಳಂಗೆ ತನ್ನ ತಂಗಿಗೆ ಈ ಮನೆಯಲ್ಲಿ ಯಾವುದೇ ತೊಂದರೆ ಇಲ್ಲ ಅನ್ನೋ ರೀತಿ ನಾವೆಲ್ಲರೂ ನಡ್ಕೋಬೇಕು. ಹಾಗೇನಾದರೂ ಮಾಡಿ ಅವಳನ್ನು ಇಲ್ಲಿಂದ ಕಳಿಸ್ಬಿಟ್ರೆ ಆಮೇಲೆ ಆ ಕಲ್ಪನಂಗೆ ನಾವು ಏನು ಬೇಕಾದರೂ ಮಾಡ್ಬೋದು. ಆ ನಂಬಿಕೆ ಬರಬೇಕಾದ್ರೆ ನಾವೆಲ್ಲರೂ ಬೇರೆ ಥರನೇ ನಡ್ಕೋಬೇಕು. ಹೇಗೆ? ಅಕ್ಕ, ಏನು? ಏನಿಲ್ಲ. ಏನಾಯ್ತು ಹೇಳೆ? ಏನಿಲ್ಲ ಅಕ್ಕ. ಭಯ ಆಗಿದ್ಯಾ? ನಾನು ಬೆಳಿಗ್ಗೆ ಹಾಗೆಲ್ಲ ನಡ್ಕೊಂಡಿದ್ ನೋಡಿ ಹೆದರ್ಕೊಂಡಿದ್ಯಾ? ತುಂಬಾ ಹೆದರ್ಸ್ಬಿಟ್ಟೆ. ಬೇಕು ಅಂತಾನೆ ಹಾಗೆಲ್ಲ ಮಾಡಿದ್ದು ಕಲ್ಪಿ. ಇಲ್ಲಾಂದ್ರೆ ಇವ್ರು ಯಾವುದಕ್ಕೂ ಬಗ್ಗಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಒಂದ್ ಚಮಕ್ ಕೊಟ್ಟೆ. ಕಲ್ಪಿ, ಒಂದೊಂದ್ಸಲ ಒಳ್ಳೆ ಮಾತಿಂದ ಕೆಲಸ ಆಗದೆ ಇದ್ರೆ ಹೀಗೆ ಮಾಡ್ಬೇಕಾಗತ್ತೆ. ಆಮೇಲೆ ನೋಡು ಅವ್ರು ಹ್ಯಾಕ್ ಸುಮ್ಮನೆ ಆದ್ರು ಅಂತ. ನೀನು ಈ ರೀತಿ ಹೆದರ್ಸಿದ್ರೆ ನಾಳೆ ಅವ್ರು ನಂಗೆ ತೊಂದರೆ ಕೊಡಲ್ವಾ? ಅವ್ರನ್ನ ರಿಪೇರಿ ಮಾಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಕಲ್ಪಿ. ನಿನ್ನನ್ನ ಸೊಸೆ ಅಂತ ಒಪ್ಕೊಂಡು ಸರಿಯಾಗಿ ನಡೆಸ್ಕೊಳ್ಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಹೌದಕ್ಕ, ಹೆದರ್ಸಿದ್ರೇನೆ ಅವ್ರು ಹೆದರೋದು. ನೋಡ್ ಕಲ್ಪಿ, ನಾನ್ ಹೆದರ್ಸ್ತೀನಿ ಅಂತ ನೀನು ಹಾಗೆಲ್ಲ ಹೆದರ್ಸೋಕ್ ಹೋಗ್ಬೇಡ. ನಾನು ಹೊರಗ್ ನೋಡು ನಡೆಯುತ್ತೆ, ಆದ್ರೆ ನೀನು ಈ ಮನೆ ಸೊಸೆ. ಈ ಮನೆ ಗೌರವ ತಕ್ಕ ಹಾಗೆ ಗಂಭೀರವಾಗಿ ನಡ್ಕೋಬೇಕು. ಒಳ್ಳೆ ಸೊಸೆ ಅಂತ ಅನ್ನಿಸ್ಕೋಬೇಕು. ಅತ್ತೆ ಮಾವ ಹೇಳಿದ ಹಾಗೆ ಕೇಳಬೇಕು.
ಒಂದಷ್ಟು ದಿನ ಕಿರಿಕಿರಿ ಮಾಡ್ತಾರೆ, ಸಣ್ಣ ಪುಟ್ಟ ತೊಂದರೆನೂ ಕೊಡ್ಬೋದು. ಅದನ್ನೆಲ್ಲ ಸಹಿಸ್ಕೋಬೇಕು. ಕಲ್ಪಿ, ನೀನು ಒಳ್ಳೆ ನಡತೆಯಿಂದನೇ ಎಲ್ಲರನ್ನೂ ಗೆಲ್ಲಬೇಕು. ನಂದೇನಿದ್ರು ನಿನ್ನ ರಕ್ಷಣೆ ಮಾಡೋದಷ್ಟೇ. ಆದರೆ ನೀನು ಎಲ್ಲರ ಹತ್ರನೂ ಹೊಂದ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಏನೋ? ಹೂನಕ್ಕ. ನಾನು ಅಷ್ಟೇ. ಇನ್ನು ಮುಂದೆ ಹಾಗೆಲ್ಲ ಹೆದರ್ಸೋಕೆ ಹೋಗಲ್ಲ. ಅದು ಸರಿಯಾದ ರೀತಿ ಅಲ್ಲ. ಧನಿ ಏನು ಒಬ್ರಿಗೂ ಫೋನ್ ಹಚ್ಚಿರಲ್ಲ? ಈಗೇನು ಕಾರ್ ಹುಣ್ಣಿಮೆನೂ ಇಲ್ಲ, ಜಾತ್ರೆ ಸೀಸನ್ನು ಅಲ್ಲ. ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ. ನನ್ನಿಂದನೇನ್ರಿ? ಏನ್ರಿ? ಫೋನಲ್ಲಿ ಹೇಳೋ ಮಾತಲ್ಲ, ನೀನೇ ಬರಬೇಕು. ಧನಿ ಈಗ ಬರೋಕ್ಕಾಗಂಗಿಲ್ರಿ, ಸ್ವಲ್ಪ ಕೆಲಸದ. ಈ ವಿಷಯ ಮಾತಾಡೋದಕ್ಕೆ ಚಂದ್ರಗಿರಿಗೆ ನಾನೇ ಬರ್ತಾ ಇದ್ದೆ. ಸದ್ಯಕ್ಕೀಗ ಮನೆ ಬಿಟ್ಟು ಬರೋ ಹಾಗಿಲ್ಲ. ಸರಿಯಾಗಿ ಕೇಳಿಸ್ಕೊ, ತುಂಬ ಸೂಕ್ಷ್ಮ. ಚಂದ್ರಗಿರಿಲೇ ಆಗಬೇಕಾದ ಕೆಲಸ ಇದು. ಹೇಳ್ರಿ ಧನಿ.